ನಮಸ್ತೆ ರೈತ ಬಾಂಧವರೇ. ಇವತ್ತು ನಾನು ಬದ್ಯಾರು ಭಾಗದ ಮುಂಡೂರು ಭಾಗದಲ್ಲಿದ್ದೀನಿ. ಇಲ್ಲಿ ಸುಧಾಮಣಿ ಟೀಚರ್ ಅಂತ ಅವರ ಒಂದು ಮಲ್ಲಿಗೆ ಗಿಡಕ್ಕೆ ಕಳೆದ 8 ತಿಂಗಳಿಂದ ನನ್ನ ಒಂದು ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ. ಸೊ ಇವರಿಗೆ ಒಂದು ಅದ್ಭುತವಾದ ಬದಲಾವಣೆಯನ್ನು ಇವರು ಕಂಡುಕೊಂಡಿದ್ದಾರೆ. ಇವರ ಗಿಡಗಳು ಸ್ವಲ್ಪ ವೀಕ್ ಆಗಿದ್ದು ಮತ್ತು ಚುಕ್ಕಿ ರೋಗಗಳೆಲ್ಲ ಇತ್ತು. ಸೊ ಇವರು ನಮ್ಮ ಒಂದು ಸಾವಯವ ಗೊಬ್ಬರವನ್ನು ಕಳೆದ 8 ತಿಂಗಳಿಂದ ಹಾಕ್ತಾ ಇರುವಂಥದ್ದು. ಇವಾಗ ಒಂದು ಅದ್ಭುತವಾದ ಬದಲಾವಣೆ ಕಂಡು ಗಿಡದ ಗ್ರೋತ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿರುವಂಥದ್ದು ನೋಡ್ಬೋದು ನೀವು. ಮೊಗ್ಗುಗಳು ತುಂಬ ಚೆನ್ನಾಗಿ ಬರ್ತಾ ಇದೆ. ಅದೇ ರೀತಿ ಹೊಸ ಚಿಗುರುಗಳು ಬರ್ತಾ ಇರೋದು ನೀವು ಕಾಣ್ಬೋದು. ಇಲ್ಲಿ ನೋಡ್ಬೋದು ಮೊಗ್ಗು ಯಾವ ರೀತಿ ಬರ್ತಾ ಇದೆ ಅಂತ. ನೆಕ್ಸ್ಟ್ ಒಂದು ಮೇ ತಿಂಗಳಾಗಬೇಕಾದ್ರೆ ಇವರ ಗಿಡದಲ್ಲಿ ಅದ್ಭುತವಾದ ಬದಲಾವಣೆ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಲ್ಲಿಗೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇವರು. ಆ ಗ್ರೋ ಬ್ಯಾಗಲ್ಲಿ ಹಾಕಿರುವಂಥದ್ದು 50 ಗಿಡಗಳ ತನಕ ಇದೆ. ಕಳೆದ 8 ತಿಂಗಳಿಂದ ಇವರು ಉಪಯೋಗಿಸಿದ್ದಾರೆ. ಸೊ ನಾನು ಈ ಕಡೆ ಬಂದಾಗ ಈ ಒಂದು ವಿಡಿಯೋನ ಮಾಡುವ ಅಂತ ಹೇಳಿ ಮಾಡಿರುವಂಥದ್ದು. ಸೊ ಸ್ವತಃ ಅವ್ರ ಹತ್ರ ಮಾತಾಡಿಸ್ಬೇಕು ಅಂತ ಇತ್ತು, ಬಟ್ ಅವರು ಮಾತಾಡಲಿಕ್ಕೆ ಅಷ್ಟೊಂದು ಜರಿತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ನಾನು. ನೋಡುವುದು ಎಲ್ಲ ಗಿಡಗಳು ಕೂಡ ಒಂದು ಒಳ್ಳೆ ರಿಸಲ್ಟನ್ನು ನಾವಿಲ್ಲಿ ಕಂಡುಕೊಂಡಿದ್ದೀವಿ. ಇದು ಚುಕ್ಕಿ ರೋಗ ಇತ್ತು, ಅದು ಕೂಡ ಕಂಟ್ರೋಲಿಗೆ ಬಂದಿದೆ. ಮತ್ತು ಹೊಸ ಬ್ರ್ಯಾಂಚಸ್ ಓಪನ್ ಆಗೋದು ನೀವು ಕಾಣ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಇವರು ಮತ್ತೊಂದು ಏನಂತ ಹೇಳಿದರೆ, ನಮ್ಮದೇ ಒಂದು ಸಾವಯವ ರೀತಿಯಲ್ಲಿ ರೋಗವನ್ನು ಮತ್ತು ಹುಳವನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮದೇ ಒಂದು ಸಾವಯವ ಪದ್ಧತಿಯಲ್ಲಿ ಇವರು ಮೆಥಡನ್ನು ಉಪಯೋಗಿಸ್ತಾ ಇದ್ದಾರೆ. ಕೈಬೇವಿನ ಎಣ್ಣೆ ಮತ್ತು ಇನ್ನೊಂದು ಹೊಚ್ಚ ಕರ್ಪೂರ ಮತ್ತು ತುಳಸಿಯ ಲಿಕ್ವಿಡ್, ಇದನ್ನು ಎಲ್ಲವನ್ನು ಉಪಯೋಗಿಸಿ ಒಳ್ಳೆಯ ಟ್ರೀಟ್ಮೆಂಟನ್ನು ಕೂಡ ಕೊಡ್ತಾ ಇದ್ದಾರೆ. ಹುಳಗೆ ಮತ್ತು ವೈಟ್ ಫ್ಲೈಸಿಗೆ ಕೂಡ ಇವರು ಯಾವುದೇ ರೀತಿಯ ಹೊರಗಡೆಯ ಒಂದು ಸ್ಪ್ರೇಯನ್ನು ಹಾಕ್ತಾಯಿಲ್ಲ. ಆಮೇಲೆ ಗೊಬ್ಬರ ಕೂಡ ಅಷ್ಟೇ, ಜೀವಾಮೃತ ಬಿಟ್ಟರೆ ನಮ್ಮದೇ ಗೊಬ್ಬರವನ್ನು ಹಾಕ್ತಾ ಇರುವಂಥದ್ದು. ಇವರು ಬೇರೆ ಯಾವ ಗೊಬ್ಬರವನ್ನು ಕೂಡ ಹಾಕ್ತಾಯಿಲ್ಲ. ಇಲ್ಲಿ ನೋಡ್ಬೋದು ನೀವು, ಸಗಣಿ, ಜೀವಾಮೃತ ಮತ್ತು ಬೂದಿ ಇಷ್ಟನ್ನು ಮಾತ್ರ ಇವರು ಹಾಕ್ತಾ ಇರುವಂಥದ್ದು. ಬೇರೆ ಹೊರಗಡೆ ಫರ್ಟಿಲೈಸರ್ ಯಾವುದು ಕೂಡ ಇವರು ಉಪಯೋಗಿಸ್ತಾ ಇಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು ರೈತ ಬಾಂಧವರೇ. ನಿಮ್ಗೆ ಯಾರಿಗಾದರೂ ಇದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಬೇಕಾದರೆ ನೀವು ನಮಗೆ ಕರೆ ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು.